ಮರಳಿ ಮನಸ್ಸಾಗಿದೆ. ಅಧ್ಯಾಯ 17. ಡಯಾನಾಳ ತಾಯಿಯ ನಿಜವಾದ ಸಾವಿನ ರಹಸ್ಯ ಬಿಚ್ಚಿಟ್ಟ ವಿಶ್ರುತ್. ನಿನ್ನಪ್ಪ ಒಬ್ಬ ಕೊಲೆಗಾರ. ಈಗ ಲಾಯರ್ನ ಮನೆಯವರನ್ನು ಹೆದರಿಸಿ ಅವರ ತಂಟೆಗೆ ಬಾರದೇ ಇರೋ ಹಾಗೆ ಮಾಡಿದ್ದಾನೆ. ನಿನ್ನ ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡೋಕೆ ಮತ್ತು ಅವರ ಸಾವಿಗೆ ನ್ಯಾಯ ಒದಗಿಸೋ ಸಲುವಾಗಿ ಆದರೂ ನೀನು ಹೋರಾಡಬೇಕು. ಇದ್ರ ಮೇಲೆ ನಿನ್ನಿಷ್ಟ. ಹೋರಾಡ್ತೀನಿ ಅಂತಂದರೆ ಒಬ್ಬ ಒಳ್ಳೆಯ ಗೆಳೆಯನಾಗಿ ನಿನಗೆ ಸಹಾಯ ಮಾಡ್ತೀನಿ. ಇಲ್ಲದೇ ಇದ್ದರೆ ನನ್ನ ತಂಟೆಗೆ ಬಾರದೆ ಬೇರೆ ಯಾವುದಾದ್ರೂ ಮಿಕ ಸಿಗುತ್ತಾ ಅಂತ ನೋಡಿಕೊಂಡು ತೊಲಗ್ಬೋದು. ಒಂದು ಹೆಣ್ಣನ್ನು ಈ ರೀತಿಯೆಲ್ಲ ಶಿಕ್ಷಿಸುವ ಮಗನೇ ಅಲ್ಲ ನಾನು. ಆದರೂ ನಿನ್ನ ತಾಯಿ ನನಗೆ ಒಂದು ಕಾಲದಲ್ಲಿ ವಿದ್ಯೆ ಹೇಳಿಕೊಟ್ಟ ಗುರುಗಳು. ಅವರಿಗೋಸ್ಕರ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಾ ಇರೋದು ಅಂದೋನು ಅವಳ ಕೈ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ, ನಾನು ನಿನ್ನ ಹತ್ರ ನಡ್ಕೊಂಡಿದ್ದಕ್ಕೆ ಖಂಡಿತ ನಾನು ಕ್ಷಮೆ ಕೇಳೋದಿಲ್ಲ. ಇದು ನಿನ್ನ ದುರಹಂಕಾರಕ್ಕೆ ಸರಿಯಾದ ಶಿಕ್ಷೆನೇ. ಇನ್ನೂ ಹುಡುಗ ಆಗಿದ್ದರೆ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡ್ತಿದ್ದೆ ಅಂತ ಅಂದೋನು ಹೊರಗೆ ನನ್ನ ಡ್ರೈವರ್ ಇದ್ದಾರೆ, ಮನೆಗೆ ಹೋಗು ಅಂತ ಅವನು ತಂದಿದ್ದ ತನ್ನ ಕಾರಲ್ಲಿ ತಾನು ಹೊರಟ. ಮುಂದೆ ಮನೆಗೆ ಬಂದ ನಂದಿನಿಯನ್ನು ಸ್ವಾಗತಿಸಿದ್ದು ಅವಳ ತಾಯಿ ತಾರಾ ಅವರೇ. ಹೇ ಸ್ಟಾರ್, ಅವಳೆಲ್ಲಿ ಜೂನಿಯರ್ ಸ್ಟಾರ್ ಅಂತ ಕೇಳಿದ್ಲು ನಂದಿನಿ. ಅವಳ ತಂದೆಗೆ ಸೀರಿಯಸ್ ಅಂತೆ ಕೂಸೆ. ನಾನೇ ಬೇಗ ಕಳಿಸ್ದೆ, ಹೇಗಿದ್ರೂ ನೀನು ಬರೋ ಸಮಯ ಆಯ್ತಲ್ವಾ ಅದಕ್ಕೆ ಅಂತಂದರು ತಾರಾ ಅವರು. ಸ್ವಾತಿಯ ತಂದೆ ಬಗ್ಗೆ ಅವಳು ಮೊದಲೇ ಹೇಳಿದ್ರಿಂದ ನಂದಿನಿಗೆ ಏನೂ ಅನ್ನಿಸ್ಲಿಲ್ಲ. ಸರಿಮಾ, ನಾನು ಫ್ರೆಶಪ್ ಆಗಿ ಬರ್ತೀನಿ, ಇಲ್ಲೇ ಕೂತ್ಕೊಳ್ಳಿ, ಬಂದು ಕಾಫಿ ಮಾಡ್ತೀನಿ ಅಂತ ಹೋದ್ಲು. ನಂದಿನಿ ವಾಶ್ರೂಮ್ ಹೊಕ್ಕಿದ ನಂತರ ತನ್ನ ಯೋಚನೆಯಲ್ಲೇ ಮುಳುಗಿದ ತಾರಾ ಅವರು ಹೇಗೆ ನನ್ನ ಮಗಳನ್ನು ಒಪ್ಸೋದು ಅಂತ ಕೂತ್ಕೊಂಡ್ರು. ಯಾಕಂದರೆ ಆಸ್ಪತ್ರೆಯಲ್ಲಿ ಇದ್ದ ತಾರಾ ಅವರು ತನ್ನ ಮಗಳ ಮದುವೆ ಮಾಡೋಕೆ ಆಗೋದಿಲ್ಲ ಅಂತ ಅವಳ ಮದುವೆಯನ್ನು ಅವಳಿಷ್ಟಕ್ಕೆ ಬಿಟ್ಟಿದ್ರು. ಆದರೆ ಇವತ್ತು ಅದನ್ನು ಸುಳ್ಳು ಮಾಡುವವರಿದ್ದರು. ಫ್ರೆಶಪ್ ಆಗಿ ಬಂದ ನಂದಿನಿ ತನ್ನ ತಾಯಿಗೆ ಕಾಫಿ ಮಾಡಿ ತನಗೂ ಒಂದು ಕಪ್ ಹಿಡಿದುಕೊಂಡು ಕೂತ್ಕೊಂಡ್ಳು. ಕಾಫಿ ಕುಡಿದ ತಾರಾ ಅವರು, ಕೂಸೆ, ನಿನ್ನ ಹತ್ರ ನಾನು ಮಾತಾಡಬೇಕಿತ್ತು ಅಂತಂದರು. ಏನು ಹೇಳಿ ಸ್ಟಾರ್, ನನ್ನ ಹತ್ರ ಮಾತಾಡೋಕೆ ಪೀಠಿಕೆ ಯಾಕೆ ಅಂತ ಕೇಳಿದ್ಲು. ಅದು ಅಂತ ತಡವರಿಸಿದ ತಾರಾ ಅವರು ನಂದಿನಿಯ ಪಕ್ಕ ಬಂದು ಕೂತ್ಕೊಂಡು ಅವಳ ಕೈ ಹಿಡಿದು, ಕೂಸೆ, ನಾನು ಇನ್ನೆಷ್ಟು ದಿನ ಬದುಕಿರ್ತೀನೋ ಅಂತ ಇದ್ದಂತೆ ಅವರ ಬಾಯಿ ಮೇಲೆ ಕೈ ಇಟ್ಟ ನಂದಿನಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಹಾಗೆಲ್ಲ ಮಾತಾಡಬೇಡಿ ಸ್ಟಾರ್ ಪ್ಲೀಸ್, ನನಗೆ ಅಂತ ಈ ಭೂಮಿ ಮೇಲೆ ಇರೋದೇ ನೀವೊಬ್ಬರು ಅಂತಂದಮೇಲೆ ಈ ಥರ ಮಾತಾಡಿ ನನ್ನ ಮನಸ್ಸಿಗೆ ನೋವು ಕೊಡಬೇಡಿ ಅಂತಂದ್ಲು. ಅವಳ ಕೈಯನ್ನು ತೆಗೆದ ತಾರಾ ಅವರು, ಇಲ್ಲ ಕೂಸೆ, ಸತ್ಯ ಕಹಿ ಆದರೂ ಒಪ್ಕೊಳ್ಳೇಬೇಕು ಅಲ್ವಾ, ನಾನಿವತ್ತು ನಿನ್ನ ಹತ್ರ ಮಾತಾಡಲೇಬೇಕು ಕೂಸೆ ಅಂತ ತನ್ನ ಮಾತನ್ನು ಶುರು ಮಾಡಿದ್ರು ತಾರಾ ಅವರು. ಕೂಸೆ, ನಿನಗೂ ಗೊತ್ತು ನಾನು ಸಿಂಗಲ್ ಪೇರೆಂಟ್ ಅಂತ. ನಿನ್ನ ತಂದೆ ಬಗ್ಗೆ ನಿನಗೆ ಕೇಳೋಕೆ ಯಾವ ಆಸಕ್ತಿನೂ ಇಲ್ಲ ಅಂತ ನಾನು ಕೂಡ ನಿನ್ನ ಹತ್ರ ಹೇಳಲಿಲ್ಲ. ಸಮಯ ಸಂದರ್ಭ ನಿನಗೆ ಅರ್ಥ ಮಾಡಿಸ್ಲಿ ಅಂತ. ಆದರೆ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ನಿನ್ನನ್ನು ನೋಡಿದಾಗ ನಾನು ಅಂದ್ಕೊಂಡೆ, ನೀನು ಈ ಪ್ರಪಂಚವನ್ನು ಚೆನ್ನಾಗಿ ಕಂಡಿದ್ದೀಯ, ಒಳ್ಳೆಯದು ಕೆಟ್ಟದ್ದು ನಿನಗೆ ಚೆನ್ನಾಗಿ ಅರ್ಥ ಆಗತ್ತೆ, ಹಾಗಾಗಿ ನಿನ್ನ ಜೀವನ ಸಂಗಾತಿಯನ್ನು ನೀನು ಆಯ್ಕೆ ಮಾಡ್ಕೋತೀಯ ಅಂತ ಅಂದ್ಕೊಂಡೆ. ಈಗ ನನಗೂ ಕೂಡ ನಿನ್ನ ಮದುವೆಯನ್ನು ನೋಡೋ ಆಸೆ ಹುಟ್ಟಿದೆ ಕೂಸೆ, ಹೇಳು ನಡೆಸ್ಕೊಡ್ತೀಯಾ? ನಿನಗೂ ಮದುವೆ ವಯಸ್ಸೇ, ಕಡಿಮೆ ಅಂತೂ ಅಲ್ಲ ಅಲ್ವಾ ಅಂತ ಕೇಳಿದ್ರು ತಾರಾ. ಅಮ್ಮ, ನಿಮ್ಮ ಮಾತು ಕೂಡ ನಿಜಾನೇ, ನಾನು ಒಪ್ಕೋತೀನಿ. ಹಾಗಂತ ನನ್ನ ಜೊತೆಗೆ ನಿನ್ನನ್ನು ಸ್ವೀಕರಿಸುವ ಯಾವುದೇ ಹುಡುಗ ಮುಂದೆ ಬಂದರೂ ನಾನು ಕಣ್ಣು ಮುಚ್ಕೊಂಡು ಈ ಮದುವೆಗೆ ಒಪ್ಪಿಗೆ ನೀಡ್ತೀನಿ ಅಮ್ಮ ಅಂದ್ಲು ನಂದಿನಿ. ತನ್ನ ಮಗಳು ಇಷ್ಟು ಬೇಗ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದನ್ನು ನೋಡಿದ ತಾರಾ ಅವರಿಗೆ ಖುಷಿಯಾಗಿತ್ತು. ಅವಳ ಮೊಗವನ್ನು ಸವರಿ, ನಾನು ಇವತ್ತಿಂದಾನೇ ನಿನಗೊಂದು ಒಳ್ಳೆ ಹುಡುಗನನ್ನು ನೋಡ್ತೀನಿ ಕೂಸೆ ಅಂತಂದರು. ಆದರೆ ನಂದಿನಿ ಮನಸ್ಸಲ್ಲೇ, ನನ್ನ ಜೊತೆಗೆ ನಿನ್ನನ್ನೂ ಒಪ್ಕೊಳ್ಳೋ ಉದಾರ ಮನಸ್ಸು ಯಾವ ಗಂಡಿನ ಮನೆಯವರಿಗೂ ಇರೋದಿಲ್ಲ ಅಮ್ಮ,
ಆದರೂ ನಿನ್ನ ಖುಷಿಗೆ ನಾನು ಅಡ್ಡ ಬರೋದಿಲ್ಲ ಅಂತ ಅಂದ್ಕೊಂಡ್ಳು. ಅಮ್ಮ, ನೀವು ಹುಡುಗನನ್ನು ನೋಡೋದಾದರೆ ನಂದೊಂದು ಕಂಡೀಷನ್ ಅಂದಾಗ ಅವಳ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರು ತಾರಾ ಅವರು. ಅದೇ ಅಮ್ಮ, ನೀವು ಎಲ್ಲಿಯೂ ಅಡ್ಡಾಡೋ ಹಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಈ ಹುಡುಗನನ್ನು ಹುಡುಕುವ ಕೆಲಸ ಮಾಡಬೇಕು ಅಂತ ಹೇಳಿದ್ಲು. ಸರಿ ಕೂಸೆ ಅಂತ ಹೇಳಿದ್ರು. ಇಬ್ಬರು ಮಾತಾಡುತ್ತಾ ಸಮಯ ಮೀರಿದ್ದೇ ತಿಳಿಯಲಿಲ್ಲ. ಇಬ್ಬರು ಮಜ್ಜಿಗೆ ಅನ್ನ ತಿಂದರು. ತಾರಾ ಅವರಿಗೆ ಮಾತ್ರೆ ಕೊಟ್ಟು ಅವರ ತಲೆಯನ್ನು ಸವರುತ್ತಾ ಅವರ ಪಕ್ಕದಲ್ಲೇ ಕುಳಿತಿದ್ದ ನಂದಿನಿಯ ಮನಸ್ಸು ಭಾರವಾಗಿತ್ತು. ತನ್ನ ಅಮ್ಮ ಮಲಗಿದ್ದನ್ನು ಖಾತ್ರಿಪಡಿಸಿಕೊಂಡ ನಂದಿನಿ ಟೆರೇಸ್ಗೆ ಹೋದಳು. ಆಕಾಶವನ್ನು ನೋಡುತ್ತಾ ಕಣ್ಣಾಲಿಗಳಿಂದ ಬಂದ ನೀರನ್ನು ತೊಡೆಯುವ ಗೋಜಿಗೂ ಹೋಗದ ನಂದಿನಿ, ನನ್ನ ಅಮ್ಮನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಬಟ್ ವಿಶು ಅವನು ಯಾವತ್ತಿದ್ರೂ ನನಗೆ ಗಗನ ಕುಸುಮವಷ್ಟೇ. ಅವನನ್ನು ದೂರದಿಂದನೇ ನೋಡಿ ಖುಷಿ ಪಡಬೇಕೇ ಹೊರತು ಹತ್ತಿರದಿಂದ ಹಿಡಿಯುವ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ಕೊಂಡೋಳು ತನ್ನ ಅಮ್ಮ ಹುಡುಕುವ ಹುಡುಗನ ಬಗ್ಗೆ ಯೋಚಿಸಿದ್ಲು. ಇವತ್ತಿನ ಕಾಲದಲ್ಲಿ ಸ್ಥಿತಿವಂತರ ಮನೆಯಿಂದ ಹೆಣ್ಣನ್ನು ತರೋಕೆ ನೂರಾರು ಬಾರಿ ಯೋಚನೆ ಮಾಡುವವರು ಇಂದು ನಾನು ನನ್ನ ತಂದೆ ಯಾರೆಂದೇ ತಿಳಿಯದೇ ಇರುವವಳು. ನನ್ನನ್ನು ಯಾರು ತಾನೇ ಅಷ್ಟು ಸುಲಭವಾಗಿ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೋತಾರೆ? ನನ್ನ ಅಮ್ಮನ ನಡತೆಯ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡು ಏನೂ ಗತಿ ಇಲ್ಲದೆ ಇರುವ ನನ್ನಂಥವಳನ್ನು ಮದುವೆ ಆಗ್ತಾರಾ? ಸಾಧ್ಯವೇ ಇಲ್ಲ. ಆದರೂ ನನ್ನ ಅಮ್ಮನ ಖುಷಿ, ಯಾರನ್ನು ಕರೆಸ್ತಾರೋ ಕರೆಸ್ಲಿ, ನೋಡೋಣ, ನನ್ನ ಹಣೆಬರಹ ಇದ್ಹಾಗೆ ಆಗಲಿ ಅಂತ ಮನಸ್ಸು ಹಗುರವಾದ ನಂತರ ರೂಮ್ ಸೇರಿದ್ಲು. ಸ್ಟಡಿ ರೂಮ್ ಸೇರಿದ ವಿಶು ಫೈಲ್ ಚೆಕ್ ಮಾಡುವಾಗ ಬಿಕ್ಕಳಿಕೆ ಶುರುವಾಗಿತ್ತು. ಯಾರಪ್ಪ ನನ್ನನ್ನು ಇಷ್ಟು ಹೊತ್ತಲ್ಲಿ ನೆನೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೀರನ್ನು ಕುಡ್ದ. ಆದರೂ ಅವನಿಗೆ ಬಿಕ್ಕಳಿಕೆ ಕಡಿಮೆ ಆಗುವ ಯಾವ ಲಕ್ಷಣವೂ ಕಾಣಲಿಲ್ಲ. ನನಗೆ ಶತ್ರುಗಳು ಒಬ್ಬರ ಇಬ್ಬರ ಅಂತ ಅಂದ್ಕೊಂಡು ಏನೇನೋ ಪ್ರಯತ್ನ ಪಟ್ಟು ಕೊನೆಗೂ ಬಿಕ್ಕಳಿಕೆಯನ್ನು ಕಡಿಮೆ ಮಾಡಿಕೊಂಡ. ಆದರೂ ಸಂಪೂರ್ಣವಾಗಿ ನಿಂತಿರಲಿಲ್ಲ. ಅವನಿಗೇನು ಗೊತ್ತು ತನ್ನನ್ನು ನೆನಪು ಮಾಡಿಕೊಂಡು ಅಲ್ಲೊಂದು ಜೀವ ನೋವಲ್ಲಿದೆ ಅಂತ. ವಿಶ್ರುತ್ ಕಳುಹಿಸಿದ್ದ ಡ್ರೈವರ್ ಜೊತೆಗೆ ಸಿಟಿಗೆ ಬಂದ ಡಯಾನಾಳ ಮನಸ್ಸು ರಾಡಿಯಾಗಿತ್ತು. ಮೊದಲು ತನ್ನ ತಂದೆಗೆ ಕಾಲ್ ಮಾಡಬೇಕು ಅಂತ ಮೊಬೈಲ್ ತೆಗೆದಳಲಾದರೂ ವಿಶ್ರುತ್ ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡವಳಿಗೆ ತಂದೆಯ ಮೇಲೆ ಇನ್ನಿಲ್ಲದ ಕೋಪ ಬರ್ತಿತ್ತು. ಆದರೂ ಸದ್ಯಕ್ಕೆ ಕೋಪ ಮಾಡ್ಕೊಂಡು ಕೂರೋ ಸಮಯ ಇದಲ್ಲ ಅಂತ ಅಂದ್ಕೊಂಡು ತನ್ನ ತಂದೆಗೆ ಕಾಲ್ ಮಾಡಿದ್ಲು. ಡಯಾನ ಕಾಲ್ ಮಾಡ್ತಾ ಇದ್ದಿದ್ದು ಅಂತ ತಿಳಿದ ಶ್ರೀರಾಮ್ ಅವರಿಗೆ ಒಂದು ಕಡೆ ನೆಮ್ಮದಿ. ತಕ್ಷಣವೇ ಕಾಲ್ ರಿಸೀವ್ ಮಾಡಿದವರು, ಸ್ವೀಟಿ ಎಲ್ಲಿದೆಯಾ? ಆ ಬಾಸ್ಟರ್ಡ್ ವಿಶ್ರುತ್ ನಿನ್ನನ್ನು ಕಿಡ್ನಾಪ್ ಮಾಡಿಲ್ಲ ತಾನೇ ಅಂತ ಕೇಳಿದ್ರು. ಇಲ್ಲ ಡ್ಯಾಡ್, ನನಗೆ ವಿಶ್ರುತ್ ಆಫೀಸಲ್ಲಿ ಕೆಲಸ ಮಾಡೋ ಮನಸ್ಸಿಲ್ಲ. ಸೊ ನಿನ್ನೆ ಬೆಳಗ್ಗೆನೇ ಅವನ ಆಫೀಸಿಂದ ಹೊರಗಡೆ ಬಂದು ಮೈಂಡ್ ರಿಫ್ರೆಶ್ ಮಾಡಿಕೊಳ್ಳೋಣ ಅಂತ ರೆಸಾರ್ಟ್ಗೆ ಬಂದಿದ್ದೀನಿ. ಐ ನೀಡ್ ಸಮ್ ಟೈಮ್ ಡ್ಯಾಡ್ ಅಂತ ಹೇಳಿದವಳು ಏನನ್ನೋ ನೆನಪು ಮಾಡಿಕೊಂಡು, ಡ್ಯಾಡ್ ಅದು ನನ್ನ ಹತ್ರ ಸ್ವಲ್ಪ ಹಣ ಕಡಿಮೆ ಇದೆ, ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳಿದವಳು ಅವರ ಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ್ಲು. ಕಾಲ್ ಕಟ್ ಮಾಡಿದ ನಂತರ ಶ್ರೀರಾಮ್ ಅವರು, ಛೇ ಇವಳು ನನ್ನ ಸೂತ್ರ ಆಗ್ತಾಳೆ ಅಂತ ಅಂದ್ಕೊಂಡ್ರೆ ರಿಫ್ರೆಶ್ಮೆಂಟ್ ಬೇಕಂತೆ, ಮೈ ಫುಟ್ ಅಂತ ಬೈದರು. ನಂತರ ಈಗಲೇ ಅವಳಿಗೆ ನನ್ನ ಬಗ್ಗೆ ತಿಳಿಬಾರ್ದು ಅಂತ ಅಂದ್ಕೊಂಡು ಅವಳ ಅಕೌಂಟ್ಗೆ ಸ್ವಲ್ಪ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು. ಕಾರಲ್ಲಿ ಕೂತಿದ್ದ ಡಯಾನಾಳ ಮೊಬೈಲ್ಗೆ ನೋಟಿಫಿಕೇಷನ್ ಬಂದ ಸದ್ದಿಗೆ ನೋಡಿದಾಗ ಸಣ್ಣಗೆ ನಕ್ಕಳು. ಯಾಕಂದರೆ ಯಾವಾಗಲೂ ಹಾಕ್ತಾ ಇದ್ದ ಅರ್ಧದಷ್ಟು ಹಣ ಮಾತ್ರ ಅವಳ ಅಕೌಂಟಿಗೆ ಸೇರಿತ್ತು. ವಿಶ್ರುತ್ ಬಗ್ಗೆ ಅವಳಿಗೆ ಅಭಿಮಾನ ಮೂಡಿತ್ತು. ಅವನ ಮಾತಿನ ಮೇಲೆ ನಂಬಿಕೆ ಬಂದಿತ್ತು. ಡ್ರೈವರ್ ಕಾರನ್ನು ಯಾವುದಾದ್ರೂ ಹೋಟೆಲ್ ಹತ್ತಿರ ನಿಲ್ಲಿಸಿ ಅಂತ ಹೇಳಿದ್ಲು. ಹೋಟೆಲ್ಗೆ ಹೋಗಿ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿನ ಸ್ಟಾಫ್ ಸಹಾಯದಿಂದ ಒಂದು ಜೊತೆ ಬಟ್ಟೆ ತರಿಸ್ಕೊಂಡು ಮೊದಲು ಫ್ರೆಶ್ ಅಪ್ ಆದಳು. ಊಟ ಆರ್ಡರ್ ಮಾಡಿದವಳು ಊಟ ಮಾಡಿ ಮೊದಲು ಮಲಗೋಕ್ಕೆ ಸಿದ್ಧ ಮಾಡಿಕೊಂಡ್ಳು. ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು. ಅವಳಿಗೆ ಈಗ ಯಾವುದೇ ಯೋಚನೆ ಇಲ್ಲ. ತಾನು ಏನು ಮಾಡಬೇಕು ಅಂತ ಅದಾಗಲೇ ನಿರ್ಧಾರ ಮಾಡಿದ್ಲು ಡಯಾನ. ಹಾಗಾಗಿ ನೆಮ್ಮದಿಯ ನಿದಿರೆಗೆ ಜಾರಿದ್ಲು.
ಮಾರನೇ ದಿನ ನಂದಿನಿ ಎದ್ದು ತನ್ನ ಕೆಲಸವನ್ನು ಮುಗಿಸಿ ಕೆಲಸಕ್ಕೆ ಹೊರಟಾಗ ಸ್ವಾತಿ ಬಂದಳು. ಅವಳನ್ನು ಮಾತಾಡಿಸಿ ಅವಳಿಗೆ ತಿಂಡಿ ತಿನ್ನೋಕೆ ಹೇಳಿ ಕೆಲಸಕ್ಕೆ ಹೊರಟು ನಿಂತಳು. ವಿಶ್ರುತ್ ಮನೆಯಲ್ಲಿ ಮಾತ್ರ ಗಾಢ ಮೌನ ಎಲ್ಲರನ್ನೂ ಆವರಿಸಿತ್ತು. ಡೈನಿಂಗ್ ಟೇಬಲಲ್ಲಿ ಕೂರ್ತಾ ಇದ್ದ ಗಾನವಿಯೇ ಎಲ್ಲರ ಮಾತನ್ನು ಆಡ್ತಿದ್ಲು. ಆದರೆ ಇವತ್ತು ಅವಳು ಕಾಲೇಜಿಗೆ ಬೇಗ ಹೋಗಿದ್ದರಿಂದ ಎಲ್ಲರೂ ಮೌನವನ್ನು ಅಪ್ಪಿ ಕೂತಿದ್ರು. ವಿಶ್ರುತ್ ರೆಡಿಯಾಗಿ ತಿಂಡಿ ತಿನ್ನೋಕೆ ಕುಳಿತಾಗ ಅಲ್ಲೇ ಇದ್ದ ಸುಕನ್ಯಾ ಅವರು ಕೆಲಸದವರನ್ನು ಕರೆದು ತಿಂಡಿ ಬಡಿಸೋಕೆ ಹೇಳಿದ್ರು. ತಾನೇ ಎಲ್ಲರಿಗೂ ಬಡಿಸಿದವರು ತಮ್ಮ ಮಗನಿಗೆ ತಿಂಡಿ ಬಡಿಸಲಿಲ್ಲ. ಕಾರಣ ಏನು ಅಂತ ಎಲ್ಲರಿಗೂ ತಿಳಿದಿತ್ತು. ಆದರೂ ಅದನ್ನು ಕೆದಕದೆ ತಾನೇ ಹಾಕ್ಕೊಂಡು ತಿಂತಾ ಇದ್ದ ವಿಶ್ರುತ್. ರೀ, ನಮ್ಮಿಬ್ಬರ ಟಿಕೆಟ್ ಕನ್ಫರ್ಮ್ ಆಗಿದೆ ಅಲ್ವಾ? ನಾನು ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕು. ಹಾಗೆ ಸೋಮವಾರ ನಾವು ಹೊರಡೋಣ. ಭಾನುವಾರ ನಂದಿನಿಯ ತಾಯಿಯನ್ನು ಮಾತಾಡಿಸ್ಕೊಂಡು ಬರೋಣ. ಈಗ ಹೋದರೆ ಅವಳು ಕೂಡ ಕೆಲಸಕ್ಕೆ ಹೋಗಿರ್ತಾಳೆ. ಆ ಮಗುವನ್ನು ಮಾತಾಡಿಸ್ಕೊಂಡು ಇನ್ನೆಂದೂ ನಾವು ಭಾರತಕ್ಕೆ ಬರೋದಿಲ್ಲ ಅಂತ ಹೇಳೋಣ ಅಂತ ಹೇಳಿದ್ರು. ರಾಜ್ಮೋಹನ್ ಅವರು ಸುಕನ್ಯಾ ಅವರಿಗೆ ಹೇಳ್ತಾ ಇದ್ರು ಅದೆಲ್ಲ. ವಿಶ್ರುತ್ಗೆ ಕೇಳಿಸ್ಲಿ ಅಂತಲೇ ಸುಕನ್ಯಾ ಅವರು ಆ ರೀತಿ ಮಾತನಾಡಿದರು. ಹಾಗಾದರೆ ತನ್ನ ಅಪ್ಪ ಅಮ್ಮನನ್ನು ಪರ್ಮನೆಂಟಾಗಿ ಬೇರೆ ದೇಶಕ್ಕೆ ಕಳಿಸುತ್ತಾನ ವಿಶ್ರುತ್, ಅಥವಾ ಅವರ ಆಸೆಯಂತೆ ಮದುವೆಗೆ ಒಪ್ಪಿಕೊಳ್ತಾನ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.